ಹೇಳಿದ್ರೆ ಬಿಡದೆ ಇರೋ ಕೀರ್ತಿ ಅವರೇ ಸುಳ್ಳು ಹೇಳ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು ಸತ್ಯನ ಅರ್ಗಿಸ್ಕೊಳಕ್ಕಾಗದೆ ಇದೆ ಸುಳ್ಳು ಅಂತಾನೆ ಹೇಳಬೇಕು. ಎರಡು ಬಣ ಅಂತ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಈಗ ಸೌಜನ್ಯ ಪರ ಮಾತ್ರ ಅನ್ನೋ ಒಂದು ಬಣ, ಸೌಜನ್ಯ ಪರ ಮತ್ತು ದೇವಸ್ಥಾನದ ಪರ ಇರುವಂತ ಇನ್ನೊಂದು. ಕೋರ್ಟ್ ನಂಬಲ್ಲ, ದೇವ್ರ ನಂಬಲ್ಲ ನೀವು, ಜಡ್ಜ್ ನಂಬಲ್ಲ ನೀವು, ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲ್ಲ, CID ನಂಬಲ್ಲ, CBI ನಂಬಲ್ಲ, SIT ನಂಬಲ್ಲ. ಇನ್ನು ಹೆಂಗ್ರಿ ನಿಮಗೆ ಏನು ಮಾಡ್ಬೇಕು ಮತ್ತೆ ಹೇಳಿ ಬೇರೆ. ಇವೇನು ಅವ್ರು ಹೇಳ್ತಾ ಇದಾರಲ್ಲ ಇವಾಗ ಸಮೀರ್ ಅವರು, ವಿಡಿಯೋ ಸಾಕಲ್ಲ, ನ್ಯಾಯ ಸಿಕ್ಬಿಡುತ್ತೆ. ಈಗ ಭೀಮನ್ ಕೇಸ್ ಆಗ್ತಾ ಇದೆಯಲ್ಲ, ಭೀಮಂಗೂ ಸೌಜನ್ಯಗೂ ಏನ್ರಿ ಸಂಬಂಧ? ಮತ್ತಲ್ಲಿಗೆ ಬರ್ತಿರಲ್ಲ, ಭೀಮಂಗೂ ಸೌಜನ್ಯಗೂ ಏನ್ ಸಂಬಂಧ ಇಲ್ಲ. ತಪ್ಪು ಮಾತಾಡ್ತಾ ಇದ್ದೀನಿ. ಸೌಜನ್ಯ ನ್ಯಾಯ ಕೊಡಿ ಅಂತ ಕೇಳ್ತಾರೆ ತಪ್ಪ, ಸಾಕ್ಷಿ ತಂದು ಕೊಡಿ ಅಂತ ಕೇಳ್ತಾರೆ ತಪ್ಪ. ಯಾವ ತಪ್ಪು ಮಾಡಿದ್ದೀನಿ? ಯಾವುದೇ ವಿಷಯದಲ್ಲಿ ಸ್ಪಷ್ಟತೆ ಇಟ್ಕೊಂಡು ಮಾತಾಡ್ತೀನಿ. ಬೇರೆಯವರು ಸುಳ್ಳು ಹೇಳಿದ್ರೆ ಬಿಡದೆ ಇರೋ ಕೀರ್ತಿ ಅವರೇ ಸುಳ್ಳು ಹೇಳ್ತಾರೆ ಅಂತ ಒಂದಷ್ಟು ಜನ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇರೋದು ಸತ್ಯನ ಅರ್ಗಿಸ್ಕೊಳಕ್ಕಾಗದೆ ಇದ್ರೆ ಸುಳ್ಳು ಅಂತಾನೆ ಹೇಳ್ಬೇಕು. ನಾನು ಎಷ್ಟು ಹೇಳ್ತೀನಿ ಕೇಳಿ. ಈಗ ಎರಡು ಬಣ ಅಂತ ಮಾಡ್ಕೊಂಡ್ಬಿಟ್ಟವ್ರಲ್ಲ, ಈಗ ಸೌಜನ್ಯ ಪರ ಮಾತ್ರ ಅನ್ನೋ ಒಂದು ಬಣ, ಸೌಜನ್ಯ ಪರ ಮತ್ತು ದೇವಸ್ಥಾನದ ಪರ ಇರುವಂತ ಇನ್ನೊಂದು ಬಣ. ನೋಡಿ, ಸೌಜನ್ಯ ಪರ ಮತ್ತು ದೇವಸ್ಥಾನದ ಪರ ಇದ್ದವರು ಸೌಜನ್ಯ ಧರ್ಮಸ್ಥಳ ಬಿಟ್ಟು ಬೇರೆ ಏನು ಮಾತಾಡಲ್ಲ. ಅಂದ್ರೆ ಪರ್ಸನಲ್ ಅಟ್ಯಾಕ್ ಮಾಡೋದು, ಈ ವಿಡಿಯೋನ ಕೆಟ್ಟದಾಗಿ ಎಡಿಟ್ ಮಾಡಿ ಹಾಕೋದು, ಅದೆಲ್ಲ ಮಾಡಲ್ಲ. ಯಾಕಂತಂದ್ರೆ ಇವ್ರ ಹತ್ರ ವಿಷಯ ಇದೆ, ಬರೀ ವಿಷಯ ಮಾತಾಡ್ತಾರೆ. ಟಾಪಿಕ್ ನೋಡಿ, ಸೌಜನ್ಯ ನೋಡಿ, ಇದು ಪರ್ಸನಲ್ ಬೇಡ ನಮಗೆ. ನೀವು ಇನ್ನೊಂದು ವರ್ಗ ನೋಡಿ, ಅವ್ರ ವಿಷಯ ಸೌಜನ್ಯ ಮಾತಾಡಲ್ಲ, ಅವ್ರ ಧರ್ಮಸ್ಥಳ ಅಟ್ಯಾಕು, ಅವ್ನ ಲೈಫಲ್ಲಿ ನೋಡಿ, ಅವ್ನು ಪರ್ಸನಲ್ ಅಟ್ಯಾಕ್ ಮಾಡ್ತೀನಿ, ಅವ್ನ ಲೈಫಲ್ಲಿ ಏನಾಗಿದೆ, ಅವ್ನ ಫ್ಯಾಮಿಲಿಲಿ ಏನಾಗಿದೆ, ಅಲ್ಲಿಗೆ ಹೋಗೋಣ. ಯಾಕೆ? ವಿಷಯ ಇದ್ರೆ ನಿಮ್ಮ ಹತ್ರ, ಸಾಕ್ಷಿ ಇದ್ರೆ ಸೌಜನ್ಯನೇ ಮಾತಾಡಿ, ಧರ್ಮಸ್ಥಳನೇ ಮಾತಾಡಿ. ಯಾಕೆ ಪರ್ಸನಲ್ ಅಟ್ಯಾಕು? ಯಾಕೆ ಎಡಿಟೆಡ್ ವೀಡಿಯೋಸ್ ಮಾಡ್ಬಿಟ್ಟೆ? ನೋಡಿ, ಈಗ ನಾನು ಸಮೀರ್ಗೆ ಅಡ್ರೆಸ್ ಮಾಡಿರುವಂಥ ಒಂದು ವೀಡಿಯೋಗೆ ಅಜಿತನ ಫೋಟೋ ಹಾಕ್ಬಿಟ್ಟು ಅಜಿತಿಗೆ ಬೈದಕ್ಕೆ ಇರ್ತೀನಿ ಅಂತ. ವಿಷಯ ಅಂದರೆ ಅಲ್ಲಿ ವಿಷಯ ಇಲ್ಲ ರೀ. ವಿಷಯ ಇದ್ದರೆ ಪಾಪ ಅವ್ರಿಗೆ ಆದರೂ ನಮಗೂ ಬೇಜಾರು ಅನ್ಸುತ್ತೆ ಅವ್ರನ್ನ ನೋಡಿದಾಗ. ಏನು ಮಾಡೋದು? ಈಗ ನೋಡಿ, ಸುಳ್ಳು ಹೇಳೋರು ಹೆಂಗೆ ಗೊತ್ತಾ? ಮೊದಲನೇದಾಗಿ ಬಂದಿದ್ದು ಸುಳ್ಳೇನು, ಅಲ್ಲಿ ಸಾವಿರಾರು ಹೆಣಗಳನ್ನು ಹೂಳಲಾಗಿದೆ. ಎರಡನೇದಾಗಿ ಬಂದಿದ್ದೇನು, ಅಲ್ಲಿ 350-400 ಹೆಣಗಳನ್ನು ಹೂಳಲಾಗಿದೆ. ಭೀಮಾ ಬಂದಮೇಲೆ ಆಗಿದ್ದೇನು, 106 ಹೆಣಗಳನ್ನು ಹೂಳಲಾಗಿದೆ. ನನ್ನನ್ನು ಕೇಳಿದ್ರೆ ನಾನು ಒಂದೇ ನಂಬರ್ ಹೇಳೋದು, 267 UDR ಇರುವಂತಹ ಅಸಹಜ ಸಾವುಗಳು 1988ರಿಂದ 2025ರವರೆಗೆ ಆಗಿದೆ. ಅವೆಲ್ಲ ಶವಗಳನ್ನು ಧರ್ಮಸ್ಥಳದ ಸುತ್ತಮುತ್ತಲೂ ಹೂಳಲಾಗಿದೆ. ಈ ನಂಬರ್ ಚೇಂಜ್ ಆಗಲ್ಲ. ನನ್ನ ಬಾಯಲ್ಲೂ ಇದೇ ನಂಬರ್ ಬರುತ್ತೆ, ಇನ್ನೊಬ್ರು ಯಾರೋ ಮಾತಾಡ್ತಿದ್ರೆ ಅವ್ರ ಬಾಯಲ್ಲೂ ಇದೇ ನಂಬರ್ ಬರುತ್ತೆ, ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೂ ಕೇಳಿದ್ರು ಇದೇ ನಂಬರ್ ಬರುತ್ತೆ. ನಮ್ಮ ನಂಬರ್ ಚೇಂಜ್ ಆಗಲ್ಲ. ಯಾಕಂದರೆ ವಿ ಆರ್ ಸ್ಪೀಕಿಂಗ್ ಆನ್ ಪೇಪರ್. ಅಲ್ಲಿ ಒಂದು ಕಡೆ 106, ಒಂದು ಕಡೆ 1000, ಒಂದು ಕಡೆ 500 ನಂಬರ್ಸ್ ಹೋಗ್ತಾ ಇರ್ತವೆ. ಯಾಕಂದರೆ ಅದು ಸತ್ಯ ಅಲ್ಲ. ಸುಳ್ಳು ಹೇಳಿದವನು ಸುಳ್ಳನ್ನು ನೆನ್ಪಿಟ್ಕೋಬೇಕು, ಸತ್ಯ ಹೇಳಿದವನು ನೆನ್ಪಿಟ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಯಾರಿಗಾದ್ರೂ ಸುಳ್ಳು ಹೇಳಿ ನೀವು ನೆನ್ಪಿಟ್ಕೋಬೇಕಾಗುತ್ತೆ, ಇವ್ ನಾನು ಈ ಸುಳ್ಳು ಹೇಳ್ಬಿಟ್ಟಿದ್ದೀನಿ ಅಂತ. ಬಟ್ ನೀವು ಎಲ್ಲ ಕಡೆ ಒರಿಜಿನಲ್ ಡೇಟ್ ಆಫ್ ಬರ್ತ್ ಹೇಳ್ತಾ ಬಂದರೆ ನಿಮ್ಮ ಸುಳ್ಳು ಹೇಳೋ ಅವಶ್ಯಕತೆನೇ ಬರಲ್ಲ. ಯಾಕಂದರೆ ಅದು ಸತ್ಯ. ಓಕೆ, ಇದೆಲ್ಲ ಸತ್ಯ ಸುಳ್ಳು ಎಲ್ಲಾದ್ರೂ ಪ್ರಕಾರ ಹೋದಾಗ ಮೊನ್ನೆ ನಡೆದ ಗೂಂಡಾಗಳ ರೀತಿ ಯಾಕೆ ವರ್ತನೆ ಮಾಡಬೇಕಿತ್ತು ಯೂಟ್ಯೂಬರ್ಸ್ ಮೇಲೆ? ನಾನು ಹೇಳ್ತಾ ಇರೋದು ಅದನ್ನ ಎಲ್ಲಾದ್ರೂ ಜಸ್ಟಿಫೈ ಮಾಡ್ಕೊಂಡಿದ್ದು ನೋಡಿದ್ರೆ ನಾನು ಇಲ್ಲ, ಎಲ್ಲಾದರೂ ಕರೆಕ್ಟಾಗಿ ಮಾಡಿದ್ದೀರಾ, ಸರಿಯಾಗಿ ಕೊಡದ್ರಿ ಅಂತ ಎಲ್ಲಾದ್ರೂ ಹೇಳಿದ್ನ? ಅದನ್ನು ತಪ್ಪು ಅಂತಾನೆ ಮಾಧ್ಯಮಗಳಲ್ಲೂ ನಾನು ಉಲ್ಲೇಖ ಮಾಡಿ. ಹೊಡಿಯಕ್ಕೆ ಹೋಗಬೇಡಿ, ಹೊಡಿಯಕ್ಕೆ ಅವ್ರುಗಳ ಬಟ್ಟೆ ಅವರೇ ಬಿಚ್ಕೊಳ್ಳೋ ದಿನಗಳು ಹತ್ರ ಬರ್ತಾ ಇದೆ. ಹೊಡೆದೆ ಆಮೇಲೆ ನಾನು ನಿಮ್ಗೆ ತುಂಬ ಸಿಂಪಲಾಗಿ ಕೇಳ್ತೀನಿ. ನಿಮ್ಮೂರಲ್ಲಿ ನೀವು ಗೌರವಿಸೋ ಒಬ್ಬ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿ ಮೇಲೆ ಒಂದಿಷ್ಟು ಜನ ಬಹಳ ಕೆಟ್ಟದಾಗಿ ಮಾತಾಡಿ, ಕೆಟ್ಟದಾಗಿ ಹೇಳಿ, ಏನೋ ಒಂದು ತನಿಖೆ ಆರಂಭ ಆಗುತ್ತೆ. ನೀವು ಅದೇ ಊರಲ್ಲಿ ಇರ್ತೀರಿ, ಆ ವ್ಯಕ್ತಿ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರ್ತೀರಿ. ನಿಮ್ಮ ಇಡೀ ಊರಿನ ಜನ ಎಲ್ಲ ಆ ವ್ಯಕ್ತಿ ಬಗ್ಗೆ ಭಾಳ ಗೌರವ ಇಟ್ಕೊಂಡಿರ್ತೀರಿ. ದಿನ ಬೆಳಗ್ಗೆ ಅಲ್ಲಿಗೆ ಪೊಲೀಸ್ನವ್ರ ಜೀಪ್ ಬರುತ್ತೆ, ಗಾಡಿ ಬರುತ್ತೆ, ಹೆಣ ತೆಗಿಯೋದು ಅಂತೇಳಿ ತೆಗಿಯೋಕ್ಕೆ ಶುರುವಾಗುತ್ತೆ. ಅಲ್ಲಿ ಏನು ಸಿಕ್ಕಿದೆ ಏನು ಬಿಟ್ಟಿದೆ ಗೊತ್ತಿಲ್ಲ. ಈ ಕಡೆ ರೋಡಲ್ಲಿ ನಿಂತ್ಕೊಳ್ಳೋದು ನೋಡಿ, 8 ಶವ ಸಿಕ್ಕಿದೆ, 10 ಅಸ್ಥಿಪಂಜರ ಸಿಕ್ಕಿದೆ, ಕೆಂಪು ಸೀರೆ ಸಿಕ್ಕಿದೆ, ಹಳದಿ ಬ್ಲೌಸ್ ಸಿಕ್ಕಿದೆ ಅಂತೆಲ್ಲ ದಿನ ಇಲ್ಲಿ ಸುಳ್ಳುಗಳನ್ನ ಹೇಳ್ತಾ ಹೋಗೋದು ಊರ ಜನರ ಎದುರುಗಡೆ. ಧರ್ಮಸ್ಥಳದವ್ರು ಎಷ್ಟು ತಾಳ್ಮೆ ಅಂದರೆ ಅಷ್ಟೆಲ್ಲ ಅವ್ರ ಎದುರುಗಡೆ ನಡೀತಾ ಇದ್ರು, ಅವ್ರು ಏನೂ ಮಾತಾಡ 13 ಪಾಯಿಂಟ್ ಆಗೋ ತನಕ ಒಂದು ಮಾತು ಆಡಿಲ್ಲ ಅವರು. 13 ಪಾಯಿಂಟ್ ನೀವೇನು ಮಾಡಿದ್ದೀರ ಆಗಿರಿ, ನೀವು ನಾವು ನೋಡ್ತೀವಿ ಅಷ್ಟೇ. ಯಾರೂ ರಿಯಾಕ್ಟ್ ಮಾಡಿಲ್ಲ. ಯಾವಾಗ 13ನೇ ಪಾಯಿಂಟ್ ಆಗಿದ್ದೇನೆ ಅದನ್ನು ಮತ್ತೆ ಬೇರೆ ಕಡೆ ಡೈವರ್ಟ್ ಆಯಿತು. ಜನ ನಿಮ್ಮೂರಲ್ಲಾದರೆ ನೀವೇನು ಮಾಡ್ತೀರಿ ಹೇಳ್ರಿ? ಆಗಲಿ ಪರವಾಗಿಲ್ಲ ಅಂತ ಸುಮ್ಮನೆ ಕೂತಿರ್ತೀರಿ? ನೋಡಿ, ಅದೇ ಆದರೆ ಏನು ಮಾಡ್ತೀರಿ ಅನ್ನೋದನ್ನು ಯೋಚನೆ ಮಾಡೋ ಶಕ್ತಿ ಅಂತ ಭಗವಂತ ಕೊಟ್ಟಿದ್ದಾನೆ ನಿಮಗೆ. ಆದರೆ ಏನು ಮಾಡ್ತೀರಿ ಅಂತ
ಹಾಂ ರಿಯಾಕ್ಟ್ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಏನು ಗೊತ್ತಾ, ಒಂದು ಜಾಗದಲ್ಲಿ ನಿಂತ್ಕೊಂಡು ಒಬ್ಬ ಮನುಷ್ಯನ ಪ್ರವೋಕ್ ಮೇಲೆ ಪ್ರವೋಕ್ ಮಾಡ್ತಾ ಇದ್ದಾರೆ. ಯಾರಿಗಾದ್ರೂ ಪ್ರವೋಕ್ ಆಗ್ತಾರೆ, ಒಂದು ಹಂತದವರೆಗೂ ಕಾಯ್ತಾರೆ, ಆಮೇಲೆ ಪ್ರವೋಕ್ ಆಗೇ ಆಗ್ತಾರೆ. ಆದರೆ ನನಗೆ ಬೇಸರ ಏನು ಅಂತಂದರೆ ಅದನ್ನು ಹರ್ಷೇಂದ್ರನೇ ಹೊಡಿಸಿದ್ದು, ಧರ್ಮಸ್ಥಳದವ್ರು ಹೊಡಿಸಿದ್ದು. ಸರಿ, ನಾನು ಅದನ್ನು ಒಪ್ಕೊಳ್ಳೋಣ. ಸರಿ, ಅದಕ್ಕೆ ಸಾಕ್ಷಿ ಇಲ್ಲಿದೆ. ನನಗೆ ಆ ವ್ಯಕ್ತಿ ಹೆಸರು ಗೊತ್ತಿಲ್ಲ, ಬಟ್ ಆ ವ್ಯಕ್ತಿ ಅಲ್ಲಿದ್ರು. ವೈಟ್ ಕಲರ್ ವೈಟ್ ಕಲರ್ ಧೀರಜ್ ಜೈನ್ ಬಗ್ಗೆ ಮಾತಾಡ್ತಾರೆ. ಧೀರಜ್ ಜೈನ್ಗೂ ಧರ್ಮಸ್ಥಳಕ್ಕೂ ಏನ್ರಿ ಸಂಬಂಧ? ಹಿಂದೆ ಧೀರಜ್ ಜೈನ್ ಮಾತಾಡಿದ್ರು ಈ ವಿಷಯವಾಗಿ. ಧೀರಜ್ ಜೈನ್ ನ ಇವರು ಸೌಜನ್ಯ ಕೇಸ್ ನಲ್ಲಿ ಆರೋಪಿ ಮಾಡಿದ್ರಲ್ರಿ. ಧೀರಜ್ ಜೈನ್ ಆರೋಪಿ ಮಾಡಿದ್ರು. ಆರೋಪಿ ಮಾಡಿ ಆ ಮನುಷ್ಯ ಹೋಗಿ ಮಂಪರ್ ಪರೀಕ್ಷೆ ಮಾಡಿಸ್ಕೊಂಡು ನಾರ್ಕಾಲಿಸ್ ಟೆಸ್ಟ್ ಮಾಡಿಸ್ಕೊಂಡು ಬಂದ್ಬಿಟ್ಟು ಕೋರ್ಟ್ ಅವ್ರನ್ನ ಹೊರಗಡೆ ಇಡ್ತು, ಇವ್ರಿಗೆ ಸಂಬಂಧ ಇಲ್ಲ ಈ ಕೇಸ್ಗೆ ಅಂತ. ಇದೇ ಧೀರಜ್ ಜೈನ್ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ ಹೋಗಿ ಇದೇ ಕುಸುಮಾವತಿ ಅವ್ರ ಎದುರುಗಡೆ ಆಣೆ ಮಾಡ್ಬಿಟ್ಟು ಬಂದ್ರು, ನಾವೇ ತಪ್ಪನ್ನು ಮಾಡಿಲ್ಲ ಅಂತ. ಕುಸುಮಾವತಿ ಅವರು ಅವತ್ತು ಆಣೆ ಮಾಡಿದ್ರೆ ವಾಪಸ್ ಹೋದ್ರು ಅಲ್ಲಿಂದ. ಯಾಕೆ ಕೇಳ್ರಿ, ಅದನ್ನು ಎರಡೂ ಕಡೆ ಕೇಳೋಣ. ನೀವು ಅಷ್ಟೇ ಒಂದು ಕಡೆ ಕೇಳಬೇಡಿ, ಎರಡೂ ಕಡೆ ಕೇಳಿ. ಹೌದಲ್ವಾ, ಯಾಕೆ ಇವ್ರು ಆಣೆ ಮಾಡಲಿಲ್ಲ? ಹೋಗ್ಲಿ, ಸಂತೋಷ ಮಂಪರ ಪರೀಕ್ಷೆಗೆ ಯಾಕೆ ಒಪ್ಪಲಿಲ್ಲ? ಬಟ್ ಅವತ್ತು ನಡೆದಿರುವಂತದ್ದೇ ಬೇರೆ, ಸುಳ್ಳು ಆರೋಪನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕುಸುಮ ಅವರು ಆಚೆ ಬಂದಿರುವಂತದ್ದು. ಯಾರು ಸುಳ್ಳು ಆರೋಪ? ಆ ಧೀರಜ್ ಜೈನ್ ಅವರು ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆ 3 ವ್ಯಕ್ತಿಗಳು ಬಂದಿದ್ರು ಅವತ್ತು ಕೂಡ. ಆಣೆ ಮಾಡಿದ್ರಿ ಅಣ್ಣಪ್ಪ ಸ್ವಾಮಿ ಬೆಟ್ಟದಲ್ಲಿ. ಅವ್ರೇನ್ ಕೇಳಿದ್ರು, ನೀವು ನೋಡಿದ್ದೆ ನಿಜ ಆದ್ರೆ ನಾವೇ ಇವರೇ ಮಾಡಿರೋದು ಅಂತ ನಿಮ್ಗೆ ಗ್ಯಾರಂಟಿ ಇದ್ರೆ ನೀವು ಆಣೆ ಮಾಡೋಗಿ ಅಂದ್ರು. ಯಾಕೆ ಆಣೆ ಮಾಡಲಿಲ್ಲ? ಆಣೆ ಮಾಡಕ್ಕೂ ಅವ್ರ ಮೇಲೆ ಆರೋಪ ಮಾಡಕ್ಕೂ ಏನಿದೆ ಸಂಬಂಧ? ಅಣ್ಣಪ್ಪ ಸ್ವಾಮಿ ಮೇಲೆ ಆಣೆ ಮಾಡ್ಬಿಟ್ಟು ಹೋಗ್ಬಿಡೋದಿತ್ತಲ್ಲ. ಇಷ್ಟೊತ್ತಿಗೆ ಕೈಕಾಲು ಮುರ್ಕೊಂಡು ಸತ್ತೋಗ್ತಿದ್ರು 3 ಜನ. ಕೋರ್ಟ್ ನಂಬಲ್ಲ ನೀವು, ದೇವ್ರ ನಂಬಲ್ಲ ನೀವು, ಜಡ್ಜ್ ನಂಬಲ್ಲ ನೀವು, ಪೊಲೀಸ್ ಡಿಪಾರ್ಟ್ಮೆಂಟ್ ನಂಬಲ್ಲ, CID ನಂಬಲ್ಲ, CBI ನಂಬಲ್ಲ, SIT ನಂಬಲ್ಲ. ಇನ್ನು ಹೆಂಗ್ರಿ ನಿಮಗೆ ಏನು ಮಾಡ್ಬೇಕು ಮತ್ತೆ ಹೇಳಿ? ಬೇರೆ ಇನ್ನೇನು ಬೇರೆ ಆಪ್ಷನ್ಸ್ ನೀವೇ ಕೊಟ್ಬಿಡಿ. ಇನ್ನೇನು ಮಾಡೋಣ? ಯಾವುದೂ ನಂಬಲ್ಲ ನಾವು. ಲಾಯರ್ ನಂಬಲ್ಲ, ಕೋರ್ಟ್ ನಂಬಲ್ಲ, ಜಡ್ಜ್ ನಂಬಲ್ಲ, ಪೊಲೀಸ್ ನಂಬಲ್ಲ, FSL ಆಫೀಸರ್ ನಂಬಲ್ಲ, ಡಾಕ್ಟರ್ ನಂಬಲ್ಲ, ಜಡ್ಜ್ ನಂಬಲ್ಲ, ಅಪೋಸಿಟ್ ಲಾಯರ್ ನಂಬಲ್ಲ, PP ನಂಬಲ್ಲ, ಸುಪ್ರೀಂ ಕೋರ್ಟ್ನು ನಂಬಲ್ಲ, ಹೈಕೋರ್ಟ್ನು ನಂಬಲ್ಲ, CBI ನಂಬಲ್ಲ, CID ನಂಬಲ್ಲ, SIT ನಂಬಲ್ಲ, ಏನು ನಂಬಲ್ಲ ರೀ ನಾವು. ಬಟ್ ನಮಗೆ ನ್ಯಾಯ ಬೇಕು. ಹೆಂಗೆ ಕೊಡೋದು ಹೇಳಿ? ನನಗೊಂದು ಕ್ಲಾರಿಟಿ ಕೊಟ್ಬಿಟ್ರೆ ಅಪ್ಪ ನಾನು ಒಂದು ಸ್ವಲ್ಪ ನೆಮ್ಮದಿಯಾಗಿದ್ಬಿಡ್ತೀನಿ. ಐಶ್ವರ್ಯ ಒಂದು ಐಡಿಯಾ ಕೊಟ್ಲು ಕೊನೆಗೂ, ಸದ್ಯ ಇನ್ನು ಮೇಲೆ ಆರಾಮಾಗಿರ್ತೀನಿ ನಾನು. ಹಾಂ ಹೇಳಮ್ಮ, ಇದು ಹೆಂಗೆ ನ್ಯಾಯ ಸಿಗ್ಬೋದು ಇದಕ್ಕೆ ಅಂತ ಹೇಳ್ಬಿಡು ನನಗೆ. ಇವೇನು ಅವ್ರು ಹೇಳ್ತಾ ಇದಾರಲ್ಲ ಇವಾಗ ಸಮೀರ್ ಅವರು, ವಿಡಿಯೋ ಸಾಕಲ್ಲ, ನ್ಯಾಯ ಸಿಕ್ಬಿಡುತ್ತೆ. ಎಲ್ಲಿದ್ದೀರಮ್ಮ? ಅಯ್ಯೋ ದೇವರೇ ಭಗವಂತ, ನೋಡಿ ಜನಗಳೇ ಎಲ್ಲಿಗೆ ಬಂದಿದೆ ಸಮಾಜ, ಎಷ್ಟು ಮಬ್ಬಾಗಿದೆ ಅಂದರೆ. ಸಮೀರನ್ ವಿಡಿಯೋ ನಂಬ್ತಾರಂತೆ, ಕೋರ್ಟು ಜಡ್ಜು ನಂಬಲ್ಲ ಅಂದ್ರೆ ಏನು ಮಾಡಲ್ಲ ಗುರು? ಕೋರ್ಟು ಜಡ್ಜು ನಂಬಲ್ಲ ಅಂತ ನಾವು ಹೇಳಿಲ್ಲ. ಮತ್ತೆ ಇವೇನ್ ಅವ್ರ ಹತ್ರನೂ ವಿಡಿಯೋ ಇದೆ ಅಂತ ಅವ್ರು ಹೇಳ್ತಿದ್ದಾರೆ. ಎಲ್ಲಿದೆ? ಕೊಟ್ಬಿಡಿ, ನಿಮ್ಮ ಕೈ ಮುಗಿತೀನಿ, ಕೊಡಿಸ್ಬಿಡಿ, ನಿಮ್ಮ ಕೈ ಮುಗಿತೀನಿ. ಆ ಸೌಜನ್ಯ ನ್ಯಾಯ ಸಿಗ್ಲಿ, ಕೊಡಿಸ್ಬಿಡಿ. ನೀವು ಒಂದು ಹೆಣ್ಣಾಗಿ ನೀವು ಕೇಳ್ಬೇಕಲ್ವೇನ್ರಿ, ಗಟ್ಟಿಯಾಗಿ ಕೊಡ್ರಿ ದಾಖಲೆಗಳನ್ನ ತಗೊಂಬಂದು ಕೊಡ್ರಿ ನ್ಯಾಯ ಅಂತ ಕೇಳಿದ್ರೇನ್ರಿ ಯಾವತ್ತಾದ್ರೂ ಒಂದಿನ? ಈಗ ಭೀಮನ್ ಕೇಸ್ ಆಗ್ತಾ ಇದೆಯಲ್ಲ, ಭೀಮಂಗೂ ಸೌಜನ್ಯಂಗೂ ಏನ್ರಿ ಸಂಬಂಧ? ಮತ್ತಲ್ಲಿಗೆ ಬರ್ತಿರಲ್ಲ. ಭೀಮನ್ಗೂ ಸೌಜನ್ಯಂಗೂ ಏನ್ ಸಂಬಂಧ ಹೇಳಿ? ಹೇಳಿ ನನಗೆ. ಹ್ಞೂ ಅಂದ್ರೆ ಆಗಲ್ಲ, ನನಗೆ ಹೇಳ್ಬೇಕು. ಭೀಮಂಗೂ ಸೌಜನ್ಯಂಗೂ ಈ ಕೇಸ್ಗೂ ಇದು ಸಂಬಂಧ ಹೇಳ್ಬೇಕು ನಂಗೆ, ಹೇಳಿ. ಈಗ ಅವ್ರು ಹೇಳ್ತಿದಾರಲ್ಲ, ಇವಾಗ ಭೀಮಂಗೆ ಇದಕ್ಕೆ ಸಂಬಂಧ ಇದೆ, ಆದ್ರೆ ಇದ್ರಿಂದ ಇವಾಗ ಹೆಣಗಳು ಹೂತಿರೋದ್ರಿಂದ ಆಚೆ ಬಂದಾಗ ಸಾಕ್ಷಿಗಳ ಮತ್ತೆ ನಾವು ತಂದು ಕೊಡ್ತೀವಿ. ಅಲ್ಲಿ ತನಕ ಸೌಜನ್ಯಂಗೆ ನ್ಯಾಯ ಇಲ್ಲ. ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇನ್ನೂ ಡಿಲೇ ಆಗಲಿ ಅಂತ ಕಾಯೋದು ತಪ್ಪಲ್ವಾ? ಇವೇನು ಆ ಕೇಸ್ನ ತಗೊಂಬಂದ್ರೆ ಈ ಕೇಸ್ ಮುಚ್ಚೋಗುವಂತ ಸಾಧ್ಯತೆ ಇದೆ ಅಂತ ಅವ್ರ ತಲೆಯಲ್ಲಿ ನಿಮ್ಮ ಪ್ರಕಾರ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಕಳ್ಳತನದ ಕೇಸ್ ಬಂದ್ರೆ ನೆಕ್ಸ್ಟ್ ಒಂದು ದರೋಡೆ ಆದ್ರೆ ಆ ಕಳ್ಳತನದ ಕೇಸ್ ಮುಗಿಯೋ ತನಕ ದರೋಡೆ ಕೇಸ್ ಕೊಡಂಗಿಲ್ಲ. ಅಲ್ಲಿ ಇದು ಮುಚ್ಚೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಕಳ್ಳತನದ ಕೇಸ್ನ ಎಷ್ಟೋ ಕೇಸ್ಗಳು ಹಾಗೆ ಆಗಿದೆ. ಒಂದು ಕೇಸ್ ಬರಕೋ ಇನ್ನೊಂದು ಕೇಸ್ ಮುಚ್ಚೋಗಿದೆಯಲ್ಲ. ಯಾವ್ದು ಹೇಳಿ ಎಕ್ಸಾಂಪಲ್? ದರ್ಶನ್ ಕೇಸ್ ಆಗಿರ್ಬೋದು, ಬೇರೆ ಕೇಸ್ಗಳು ಎಂತ ಮುಚ್ಚೋಯ್ತ್ರಿ ಇವತ್ತು ಅರೆಸ್ಟ್. ಮತ್ತೆ ಒಂದ್ ಕೇಸ್ ನಡೀತಾ ಇದ್ದಂತೆ ಯಾರ್ದಾರು ಒಂದ್ ಕೇಸ್, ದರ್ಶನ್ ಕೇಸ್ ಏನಾದ್ರು ಯಾವ್ದಾರು ಬಂತು ಅಂದ್ರೆ ಎಕ್ಸಾಂಪಲ್. ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರು ನಿಮ್ಮ ಪ್ರಕಾರ ಬಹಳ ಪ್ರಭಾವಿಗಳು, ಏನು ಬೇಕಾದ್ರೂ ಮಾಡೋರು. ದೇವೇಗೌಡರಿಗಿಂತನ ಹೇಳ್ಬಿಡಿ ನೋಡೋಣ ಹ್ಞೂ ಅಂತ. ನಿಮ್ಮ ಬಾಯಲ್ಲಿ ಬರಬೇಕು, ಹೇಳ್ರಿ. ನನಗೆ ಗೊತ್ತಿಲ್ಲ, ಇಲ್ಲಿ ಹೇಳ್ರಿ. ದೇವೇಗೌಡರಿಗಿಂತ ಪ್ರಭಾವಿನ ಮಾಜಿ ಪ್ರಧಾನಿ ಏನಾಯ್ತು ಅವ್ರ ಮೊಮ್ಮಗನಿಗೆ? ನ್ಯಾಯಾಂಗವನ್ನು ಕೊಂಡುಕೊಳ್ಳೋ ಹಂಗಿದ್ದಿದ್ರೆ ಈ ದೇಶದಲ್ಲಿ ಸಾಕಷ್ಟು ಇರ್ತಿತ್ತು. ಇವತ್ತಿಗೂ ಜೀವಂತವಾಗಿರೋ ವ್ಯವಸ್ಥೆ ಅದು. ಅಂಬೇಡ್ಕರ್ ಅವರು ಬರೆದ ಸಂವಿಧಾನದ ಅಡಿಯಲ್ಲಿ ನಡೀತಾ ಇರುವಂತಹ ಒಂದು ಕಾನೂನು ವ್ಯವಸ್ಥೆ ಇದೆಯಲ್ಲ, ಅದಕ್ಕೆ ಗೌರವ ಕೊಟ್ಕೊಂಡು ಅದಕ್ಕೆ ತಲೆಬಾಗಿ ಅದಕ್ಕೆ ತಗ್ಗಿ ಬಗ್ಗಿ ನಡೀತಾ ಇರುವಂತಹ ಸಮಾಜ ಇದು. ಅದನ್ನು ಕೊಂಡ್ಕೊಂಬಿಟ್ರು, ಇವ್ರನ್ನೂ ಕೊಂಡ್ಕೊಂಬಿಟ್ರು, ಅವ್ರಿಗೂ ಪೇಮೆಂಟ್ ಆಗ್ಬಿಡ್ತು, ಆಂಬುಲೆನ್ಸ್ ಎಲ್ಲ 500 ಕೋಟಿ ಹೋಯ್ತು. ಎಲ್ಲ ಮಾತಾಡ್ಬೇಕು, ಒಂದು ಲಿಮಿಟ್ ಹಿಡ್ಕೊಂಡು ಮಾತಾಡಬೇಕು. ಈ ಕೈಯಲ್ಲಿ ಜುಟ್ಟು ಜನಿವಾರ ಇಟ್ಕೋಬೇಕು, ಇನ್ನೊಬ್ಬನ ಅಲ್ಲಾಡಿಸ್ಬೇಕು. ಅದನ್ನು ಬಿಟ್ಟು ಗಾಳಿಲಿ ಕೈಯಲ್ಲಿ ಆಡಿಸ್ಕೊಂಡು ಜುಟ್ಟು ಅವ್ನು ಅಲ್ಲಾಡ್ತಿಲ್ಲ ಅಂದ್ರೆ ಆಗಲ್ಲ. ಯಾಕೆ ನಾವು ಇಷ್ಟು ಗಟ್ಟಿಯಾಗಿ ಬಂದು ನಿಂತ್ಕೊಂಡು ಇಲ್ಲಿ ಇಷ್ಟು ಧೈರ್ಯವಾಗಿ ಮಾತಾಡ್ತೀನಿ? ಕರ್ಸಿ ನೋಡೋಣ ಯಾರನ್ನಾದ್ರೂ ಒಬ್ಬರನ್ನ ಅವ್ರ ಕಡೆ. ನಾನು ಕೂತ್ಕೊತೀನಿ ಅಪೋಸಿಟ್.
ಯಾಕೆ ಬರಲ್ಲ ಕೇಳಿ? ಯಾಕ್ರಿ ಡಿಸ್ಕಷನ್ಗೆ ಬರಲ್ಲ? ಕರ್ಸ್ರಿ, ಹಿಂದೆ ಹಿಂಗೆ ಕೇಳ್ರಿ ಕೂರ್ಸ್ಕೊಂಡು, ಉತ್ತರ ನನಗೆ ಕೊಡ್ತಾರ ನೋಡೋಣ. ಇದೆ, ತಿಳ್ಕೊಂಡಿದ್ದೀವಿ, ಓದಿದ್ದೀವಿ, ಅರ್ಥ ಮಾಡ್ಕೊಂಡಿದ್ದೀವಿ, ಅರ್ದಿದ್ದೀವಿ. ಸರಿ ತಪ್ಪುಗಳನ್ನು ನಾವು ಈಗಲೂ ಏನು ಹೇಳ್ತೀವಿ, ಕಾನೂನಾತ್ಮಕವಾಗಿ ಏನೇನಾಗುತ್ತೆ ಆಗಲಿ, ಅವ್ರದ್ದೇ ತಪ್ಪು ಅಂತ ಬಂದರೆ ನಾನು ನಿಮ್ಮ ಜೊತೆಗೆ ಬಂದು ಧರ್ಮಸ್ಥಳದಲ್ಲಿ ನಿಂತ್ಕೊಂಡು ಗಲ್ಲಿಗೇರ್ಸೋ ತನಕ ಬಿಡೋದು ಬೇಡ, ಯಾಕಂದರೆ ನನ್ನ ಭಾವನೆಗಳಿಗೆ ಹರ್ಟಾಗಿದೆ ಅಂತ. ಗಲ್ಲಿಗೇರ್ಸೋ ತನಕ ಬಿಡೋದು ಬೇಡ, ಆದರೆ ಅಲ್ಲಿ ತನಕ ವರ್ಡಿಕ್ಟ್ ಕೊಡಬೇಡಿ ಅಂತ ಹೇಳ್ತಾ ಇದ್ದೀವಿ. ಏನು ತಪ್ಪು ಮಾತಾಡ್ತಾ ಇದ್ದೀವಿ ನಾವು? ಸೌಜನ್ಯಂಗೆ ನ್ಯಾಯ ಕೊಡಿ ಅಂತ ಕೇಳ್ತಿರೋ ತಪ್ಪ ನಿಮ್ಮ ಪ್ರಕಾರ? ಸಾಕ್ಷಿ ತಂದು ಕೊಡಿ ಅಂತ ಕೇಳ್ತಾರೋ ತಪ್ಪ? ಯಾವ್ದು ತಪ್ಪು ಹೇಳಿ ನಿಮ್ಮ ಪ್ರಕಾರ? ಯಾವ್ದು ತಪ್ಪು? ದೇವಸ್ಥಾನದ ಮೇಲೆ ನೀವು ಆರೋಪ ಮಾಡೋದಾದರೆ ದೇವಸ್ಥಾನದ ಮೇಲೆ ಇರುವ ಆರೋಪಕ್ಕೆ ಯಾವುದಾದ್ರೂ ಒಂದು ಸಾಕ್ಷಿ ಕೊಟ್ಟು ನೀವು ಅದನ್ನು ಆರೋಪ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಏನು ತಪ್ಪಿದೆ? ಏನು ತಪ್ಪಿದೆ ಹೇಳಿ? ಎಲ್ಲಾದರೂ ಅವ್ರ ಮೇಲೆ FIR ಫೈಲ್ ಆಗಿರೋ ಒಂದು ಕಾಪಿ ಅಂತ ತೊಗೊಂಡು ನಮ್ಗೆ ಕೊಡಿ ಅಂತ ಕೇಳ್ತೀವಿ. ಏನು ತಪ್ಪಿದೆ? ಯಾವುದಾದ್ರೂ ಕೇಸ್ನಲ್ಲಿ ನೀವು ಹೇಳ್ತಿರುವಂಗೆ ಅವ್ರ ಲಿಂಕ್ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಅದಕ್ಕೆ ಪೂರಕ ಸಾಕ್ಷಿಗಳನ್ನು ನಮ್ಮ ದಯವಿಟ್ಟು ಒದಗಿಸಿ. ಮಾಧ್ಯಮ ಕಲ್ಲದೆ ಇದ್ರೂ ಸ್ಟೇಷನ್ಗೆ ಒದಗಿಸಿ, SITಗೆ ಒದಗಿಸಿ, ನ್ಯಾಯಾಲಯಕ್ಕೆ ಒದಗಿಸಿ ಅಂತ ಕೇಳ್ತಾ ಇದ್ದೀವಿ. ಏನು ತಪ್ಪಿದೆ ಅದರಲ್ಲಿ ಹೇಳಿ? ನಾವು ಮಾತಾಡ್ತಿದ್ರಲ್ಲಿ ಇಲ್ಲ ಕೀರ್ತಿಯವರೇ, ನೀವು ಫಸ್ಟ್ ಆಫ್ ಆಲ್ ಸೌಜನ್ಯಂಗೆ ನ್ಯಾಯ ಕೇಳಬಾರ್ದು, ಅದೇ ನಿಮ್ಮ ಫಸ್ಟ್ ಮಿಸ್ಟೇಕು. ಇಲ್ಲ ಕೀರ್ತಿಯವರೇ, ಸೌಜನ್ಯಾಗಿ ಸಾಕ್ಷಿ ಅವ್ರ ಹತ್ರ ಇದೆ ಅಂತಾರಲ್ಲ, ಅದನ್ನು ನೀವು ಕೇಳಕ್ಕೆ ಹೋಗಬೇಡಿ, ಅದು ನಿಮ್ಮ ಮಿಸ್ಟೇಕು ಅಂತ ಹೇಳ್ರಿ. ನಾನು ಅವಾಗ ಅರ್ಥ ಮಾಡ್ಕೊಂಡ್ಬಿಡ್ತೀನಿ, ನಂಗೆ ಅರ್ಥ ಆಗುತ್ತೆ. ಅಂದರೆ ಸೌಜನ್ಯಂಗೆ ನ್ಯಾಯ ಸಿಗೋದು ಬೇಡ, ಸಾಕ್ಷಿ ಕೊಡೋದು ಬೇಡ. ಹಾಂ,